ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು BCM ಹಾಸ್ಟೆಲ್ ಅಪ್ಲಿಕೇಶನ್ಸ್ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಅಪ್ಲಿಕೇಶನ್ಸ್ ರಿಲೀಸ್ ಆಗಿದೆ. ಅದಾದ ಮೇಲೆ ಮೈನಾರಿಟಿಗೂ ಇಲಾಖೆಯಿಂದ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ರಿಲೀಸ್ ಆಗಿದೆ. ಆದರೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹಾಸ್ಟೆಲ್ ಅಪ್ಲಿಕೇಶನ್ಸ್ BCM ಹಾಸ್ಟೆಲ್ಸ್ಗಳು ರಿಲೀಸ್ ಆಗೋದೊಂದು ಬಾಕಿ ಇದೆ. ಈಗಾಗಲೇ ಒಂದು BCM ಹಾಸ್ಟೆಲ್ ಅಪ್ಲಿಕೇಶನ್ಸ್ಗಳು ಕ್ಲೋಸ್ ಆಗಿದೆ. ಯಾರಿಗೆ ಕ್ಲೋಸ್ ಆಗಿದೆ ಅಂತಂದರೆ ನಾರ್ಮಲ್ ಡಿಗ್ರಿ ಇರುವಂಥ ಅಭ್ಯರ್ಥಿಗಳಿಗೆ ಮತ್ತು PUC ಸಮಾನಾಂತರ ಕೋರ್ಸ್ಗಳಿಗೆ ಈಗಾಗಲೇ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಆದರೆ ಈ ಇಂಜಿನಿಯರಿಂಗು, BSc ನರ್ಸಿಂಗು, ಆಮೇಲೆ ಪ್ಯಾರಾಮೆಡಿಕಲ್ಲು, GNM ನರ್ಸಿಂಗು, B.Ed ಪ್ರೊಫೆಷನಲ್ ಕೋರ್ಸ್ಗಳ ಒಂದು ಏನು ಮಾಡಿಲ್ಲಪ್ಪ ಅಂತಂದರೆ ಇನ್ನೂವರೆಗೆ ಓಪನ್ ಮಾಡಿಲ್ಲ. ಸೊ ಇದು ಈಗಾಗಲೇ ಓಪನ್ ಆಗಬೇಕಿತ್ತು. ಬಟ್ ಸಮ್ ಕಾರಣಾಂತರಗಳಿಂದ ಇದನ್ನು ಓಪನ್ ಮಾಡಲಿಕ್ಕೆ ಹೋಗಿಲ್ಲ. ಯಾವೆಲ್ಲ ಕಾರಣಾಂತರಗಳು ಇರ್ಬೋದು ಅಂತಂದರೆ, ಈಗಾಗಲೇ ಒಂದು ಹೊಸ ಒಂದು ಹಾಸ್ಟೆಲ್ಗಳನ್ನು ರಿಲೀಸ್ ಮಾಡಿರುವಂಥದ್ದು. ಹೊಸ ಹಾಸ್ಟೆಲ್ಗಳನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಓಪನ್ ಮಾಡಿದ್ದಾರೆ. ಸೊ ಆ ಒಂದು ಹಾಸ್ಟೆಲ್ಗಳ ಒಂದು ಕೋಡ್ ಅಂತ ಜನರೇಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಕೋಡ್ಗಳನ್ನು ಜನ್ರೇಟ್ ಮಾಡಿಕೊಂಡು ಅದನ್ನು ಡಾಟಾ ಬೇಸ್ ಮೇಲೆ ತೊಗೊಂಡು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಆ ಒಂದು ಹಾಸ್ಟೆಲ್ಗಳ ವಿವರ ಕಾಣಿಸ್ಬೇಕಾಗುತ್ತೆ. ನೀವು ಹಾಸ್ಟೆಲ್ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ನೀವು ಹಾಸ್ಟೆಲ್ಗಳನ್ನ ಚಾಯ್ಸ್ ಮಾಡ್ಕೊತೀರ. ಒಳಗಡೆ ಏನಂದರೆ ಯಾವ ಒಂದು ಹಾಸ್ಟೆಲ್ಗಳಿಗೆ ನೀವು ಪ್ರಯಾರಿಟಿ ಕೊಡ್ತಾಯಿದ್ದೀರಿ, ಓಕೆ, ಅಲ್ಲಿ ನೀವು ಹಾಸ್ಟೆಲ್ಗಳನ್ನು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಹಾಸ್ಟೆಲ್ ಚಾಯ್ಸ್ ಮಾಡ್ಕೋಬೇಕಂತಂದರೆ ಅದಕ್ಕೆ ಅಡ್ರೆಸ್ಸು ಮತ್ತು ಕೋಡ್ಗಳನ್ನು ಜನರೇಟ್ ಮಾಡಬೇಕಾಗತ್ತೆ. BCM ಈ ವರ್ಷ BCM ಹಾಸ್ಟೆಲ್ಗಳು ಸಂಖ್ಯೆ ಜಾಸ್ತಿ ಆಗಿದ್ದಾವೆ. ಹೊಸದಾಗಿ BCM ಹಾಸ್ಟೆಲ್ಗಳನ್ನು ಏನು ಮಾಡಿದ್ದಾರೆ, ಉದ್ಘಾಟನೆಗಳನ್ನು ಮಾಡಿದ್ದಾರೆ. ಅವುಗಳನ್ನು ಕೂಡ ಈ ಒಂದು ಡಾಟಾ ಬೇಸಲ್ಲಿ ಸೇರಿಸಬೇಕಾಗಿರುವುದರಿಂದ ಪ್ರೊಫೆಷನಲ್ ಕೋರ್ಸ್ ಅಭ್ಯರ್ಥಿಗಳಿಗೆ ಸ್ವಲ್ಪ ತಡವಾಗಿದೆ ಅಷ್ಟೇ. ಬಟ್ ಆದಷ್ಟು ಬೇಗನೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು BCM ಹಾಸ್ಟೆಲ್ ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ. ನಾನು ಎಕ್ಸೆಪ್ಟೆಡ್ ಮಾಡಿದಾಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ BCM ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕಿಂತ ಮೊದಲು ಕೂಡ ಆಗ್ಬೋದು, ಯಾಕಂತಂದರೆ ಆಲ್ರೆಡಿ ಲೇಟ್ ಆಗಿದೆ. ಅದಕ್ಕಿಂತ ಮೊದಲು ಕೂಡ ರಿಲೀಸ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಅದನ್ನು ಅಪ್ಲಿಕೇಶನ್ಸ್ಗಳನ್ನು ಬಿಟ್ಟ ತಕ್ಷಣ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರು ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಬಟ್ ಈ ತಿಂಗಳ ಕೊನೆಯ ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ರು, ಬಟ್ ಆಗಿಲ್ಲ. ನಾನು ಎಕ್ಸೆಪ್ಟೆಡ್ ಮಾಡಿದಾಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ.